2PM ಎಕ್ಸ್‌ಪ್ರೆಸ್‌ನಲ್ಲಿ ಇನ್ನುಳಿದ ಸುದ್ದಿಗಳನ್ನು ಬನ್ನಿ ನೋಡೋಣ. ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇರುವಾಗಲೇ ಲೋಕಸಭೆ ಚುನಾವಣೆ ಸ್ಪರ್ಧೆ ಕುರಿತು ಸಂಸದ ಅನಂತಕುಮಾರ್ ಹೆಗಡೆ ನಡೆ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಉತ್ತರ ಕನ್ನಡ ಸಂಸದರ ಮೇಲೆ ಒತ್ತಡ ಹೆಚ್ಚಾಗಿದೆ. ಚುನಾವಣಾ ಸ್ಪರ್ಧೆ ಬಗ್ಗೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತೀನಿ ಅಂತ ಆಪ್ತ ಕಾರ್ಯಕರ್ತರ ಮುಂದೆ ಅನಂತಕುಮಾರ್ ಹೇಳಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ JN1 ಭೀತಿ ಹೆಚ್ಚಾಗಿದೆ. ಕಳೆದ ವಾರ 32 ಮಂದಿಯ ಸ್ಯಾಂಪಲ್ಸ್ ಸಂಗ್ರಹಿಸಿ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ಗೆ ಕಳಿಸಲಾಗಿತ್ತು. ಇವತ್ತು ಜಿನೋಮಿಕ್ ಸೀಕ್ವೆನ್ಸ್ ವರದಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ನಿಂದ ಕೋವಿಡ್ ರೂಪಾಂತರಿ JN1 ಭವಿಷ್ಯ ತಿಳಿಯಲಿದ್ದು ಆರೋಗ್ಯಾಧಿಕಾರಿಗಳು ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ. ಈಗಾಗಲೇ ಕೋವಿಡ್ನಿಂದ ಮೃತಪಟ್ಟಿರೋ 3 ರಿಪೋರ್ಟ್ ಸಹ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಲಾಗಿದ್ದು ಆ ರಿಪೋರ್ಟ್ ಸಹ ಇವತ್ತೇ ಹೊರಬೀಳೋ ಸಾಧ್ಯತೆ ಇದೆ. ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ಪಾದಚಾರಿ ಮೃತಪಟ್ಟಿದ್ದಾನೆ. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ 1ನೇ ಟರ್ಮಿನಲ್ನಲ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸುಮಾರು 30 ವರ್ಷದ ಯುವಕ ಮೃತಪಟ್ಟಿದ್ದು ಈವರೆಗೂ ಮೃತನ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಉಪ್ಪಾರಪೇಟೆ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತನ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕರ್ನಾಟಕ ಕರಾವಳಿಯಲ್ಲಿ ಪ್ರತಿದಿನ ಯಕ್ಷಗಾನಗಳು ನಡೀತವೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 50ಕ್ಕೂ ಹೆಚ್ಚು ಪ್ರದರ್ಶನಗಳು ಪ್ರತಿದಿನ ಏರ್ಪಡ್ತವೆ. ಯಕ್ಷಗಾನದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ನಡೆಸಲಾಗುತ್ತೆ. ಹರಕೆಯ ಬಯಲಾಟ ನಡೆಸೋ ಶ್ರೀ ಕ್ಷೇತ್ರ ಮಂದರ್ತಿಯ 5 ಯಕ್ಷಗಾನ ಮೇಳಗಳು ಏಕಕಾಲದಲ್ಲಿ ಪ್ರದರ್ಶನ ನೀಡೋ ಮೂಲಕ ಗಮನ ಸೆಳೆದಿದೆ. 5 ಮೇಳಗಳು ದೇವಿ ಮಹಾತ್ಮೆ ಪ್ರಸಂಗವನ್ನ ಪ್ರದರ್ಶಿಸಿದ್ವು. ವೇದಿಕೆಯಲ್ಲಿ ಏಕಕಾಲದಲ್ಲಿ 5 ದೇವಿಯರು ಮತ್ತು 5 ಮಂದಿ ಮಹಿಷಾಸುರ ವೇಷಧಾರಿಗಳು ಅಬ್ಬರದ ಪ್ರದರ್ಶನ ನೀಡಿದ್ರು. ಗ್ರಾಮದಲ್ಲಿ ನಡೆದಿದ್ದ ಯಕ್ಷಗಾನ ನೋಡೋದಕ್ಕೆ ನೂರಾರು ಪ್ರೇಕ್ಷಕರು ಸೇರಿದ್ರು. ವಿವಾದದ ಗೂಡಾಗಿರೋ ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾ ಮತ್ತೆ ಅಮಾನತುಗೊಂಡಿದೆ. ನಿಯಮ ಮತ್ತು ನಿಬಂಧನೆಗಳನ್ನು ಉಲ್ಲಂಘನೆ ಆಪಾದನೆ ಮೇಲೆ ಹೊಸ ಅಧ್ಯಕ್ಷ ಸಂಜಯ್ ಸಿಂಗ್ ಅವರ ನೇತೃತ್ವದ ಕಾರ್ಯಕಾರಿ ಸಮಿತಿಯನ್ನ ಕೇಂದ್ರ ಕ್ರೀಡಾ ಸಚಿವಾಲಯ ಸಸ್ಪೆಂಡ್ ಮಾಡಿದೆ. ಆದೇಶ ಪತ್ರ ಬಿಡುಗಡೆ ಮಾಡಿರೋ ಕೇಂದ್ರ ಸರ್ಕಾರ ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷ ಸಂಜಯ್ ಸಿಂಗ್ ನೇತೃತ್ವದ ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾ ಅಸ್ತಿತ್ವದಲ್ಲಿದ್ದ ನಿಯಮಗಳನ್ನು ಮುರಿದಿದೆ. ತರಾತುರಿಯಲ್ಲಿ ಡಿಸೆಂಬರ್ 21ರಂದು ಜೂನಿಯರ್ ರಾಷ್ಟ್ರೀಯ ಕುಸ್ತಿ ಸ್ಪರ್ಧೆಗಳನ್ನು ಘೋಷಿಸಿದೆ. ಈ ವರ್ಷದ ಅಂತ್ಯದಲ್ಲಿ ನಡೆಯಲಿರುವ ಸ್ಪರ್ಧೆಗೆ ಕುಸ್ತಿಪಟುಗಳು ತಯಾರಾಗುವುದಕ್ಕೆ ಕನಿಷ್ಠ 15 ದಿನಗಳ ಕಾಲಾವಕಾಶ ನೀಡಬೇಕಾಗಿತ್ತು. ಈ ನಿಯಮ ಪಾಲಿಸಲಾಗಿಲ್ಲ ಅಂತ ಹೇಳಿದೆ. ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಕನ್ನಡ ಸಂಘಟನೆಗಳು ಆಗ್ರಹಿಸಿದ್ದು ಬಿಬಿಎಂಪಿ ಮುಖ್ಯ ಆಯುಕ್ತರ ಜೊತೆ ಸಭೆ ನಡೆಸಲಾಗಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಕನ್ನಡ ನಾಮಫಲಕ ಅಳವಡಿಸುವ ಆದೇಶ ಇದ್ರೂ ಪಾಲನೆಯಾಗ್ತಿಲ್ಲ. ಕನ್ನಡ ನಾಮಫಲಕ ಅಳವಡಿಸಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಕೆಲ ಮಾಲ್ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ಮುಂದಿನ ನಡೆ ಕುರಿತು ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಜೊತೆ ಕನ್ನಡ ಸಂಘಟನೆಗಳು ಸಭೆ ನಡೆಸಿವೆ. ಗಣಿನಾಡು ಬಳ್ಳಾರಿಯಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಹಾವಳಿ ಹೆಚ್ಚಾಗಿದೆ. ದೇಶದ ಉತ್ತರ ಭಾಗದ ರಾಜ್ಯಗಳಿಂದ ಬಳ್ಳಾರಿಗೆ ಗಾಂಜಾ ಮಿಶ್ರಿತ ಚಾಕ್ಲೇಟ್ಗಳು ಪೂರೈಕೆಯಾಗ್ತದೆ. ರಾಜಸ್ಥಾನ್, ಉತ್ತರ ಪ್ರದೇಶ ಇತರೆ ಕಡೆಗಳಿಂದ ಬರೋ ಕಾರ್ಮಿಕರು ಈ ಚಾಕ್ಲೇಟ್ಗಳನ್ನು ಬಳಸ್ತಾ ಇದ್ದಾರೆ. ಸಂಡೂರು ತಾಲೂಕಿನ ವಡ್ಡು ಗ್ರಾಮದ ಪಾನ್ ಶಾಪ್ಗಳಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಪತ್ತೆಯಾಗಿದೆ. ರಾಜು ಅನ್ನೋನಿಗೆ ಸೇರಿದ ಪಾನ್ ಶಾಪ್ನಲ್ಲಿ ಗಾಂಜಾ ಚಾಕ್ಲೇಟ್ ಪತ್ತೆಯಾಗಿದ್ದು ಆರೋಪಿ ರಾಜು ಉತ್ತರ ಪ್ರದೇಶದವನು ಅಂತ ತಿಳಿದು ಬಂದಿದೆ. 99 ಪ್ಯಾಕೆಟ್ಗಳಲ್ಲಿ ಇದ್ದ 3640 ಗಾಂಜಾ ಚಾಕ್ಲೇಟ್ ಅನ್ನ ಜಪ್ತಿ ಮಾಡಲಾಗಿದೆ. ಗೊತ್ತಿಲ್ಲದೆ ರೈಲಿನ ಮೂಲಕ ಮಧ್ಯಪ್ರದೇಶ ತಲುಪಿದ್ದ ಬಾಗಲಕೋಟೆ ಮೂಲದ ಅಜ್ಜಿ ಅಧಿಕಾರಿಗಳ ಸಹಾಯದಿಂದ ಕೊನೆಗೂ ತನ್ನೂರು ಸೇರಿದ್ದಾಳೆ. ಚಿತ್ರಾ ಭಾನುಕೋಟೆ ಗ್ರಾಮದ ತಾಯವ್ವ ರೈಲಿನ ಮೂಲಕ ಮಧ್ಯಪ್ರದೇಶ ತಲುಪಿದ್ರು. ಮಧ್ಯಪ್ರದೇಶದ ಮಾಂಗಂಜ್ನ ರಸ್ತೆಗಳಲ್ಲಿ ಅಲ್ದಾಡ್ತಾ ಇದ್ದ ಅಜ್ಜಿಯನ್ನ ಸ್ಥಳೀಯರು ಸಖಿ ಕೇಂದ್ರಕ್ಕೆ ಸೇರಿಸಿದ್ರು. ಕೊನೆಗೆ ಮಧ್ಯಪ್ರದೇಶ ಅಧಿಕಾರಿಗಳು ಬಾಗಲಕೋಟೆ ಸಖಿ ಕೇಂದ್ರದ ಅಧಿಕಾರಿಗಳನ್ನ ಸಂಪರ್ಕಿಸಿ ಅಜ್ಜಿಯನ್ನ ಬಾಗಲಕೋಟೆಗೆ ಕರೆತಂದಿದ್ದಾರೆ. ಪೊಲೀಸರು ಮತ್ತು ಸಖಿ ಕೇಂದ್ರದ ಸಿಬ್ಬಂದಿ ಪ್ರಯತ್ನದಿಂದಾಗಿ ಅಜ್ಜಿ ಮರಳಿ ತಮ್ಮ ಕುಟುಂಬ ಸೇರಿಕೊಂಡಿದ್ದಾರೆ. ಮಾದಿಗ ಜನಜಾಗೃತಿಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶ ನಡೆಸಲಾಯಿತು. ಸಾಯಿ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಹಾಗೂ ಸಂಸದ ರಮೇಶ್ ಜಿಗಜಿಣಗಿ ಉದ್ಘಾಟಿಸಿದರು. ರಾಜ್ಯದೆಲ್ಲೆಡೆ ಮಾದಿಗ ಸಮುದಾಯದ ಜನಜಾಗೃತಿಗಾಗಿ ಮಾದಿಗ ಮುನ್ನಡೆ ಸಮಾವೇಶ ನಡೆಸಲಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲೂ ಸಮಾವೇಶ ಯಶಸ್ವಿಯಾಯಿತು. ಮಾದಿಗ ಸಮುದಾಯದ ಜನಪ್ರತಿನಿಧಿಗಳು, ಮುಖಂಡರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಕಾರಜೋಳ, ಜಿಗಜಿಣಗಿ ಜೊತೆಗೆ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಸಹ ಭಾಗಿಯಾಗಿದ್ದರು.
ಆಟೋ ರಿಕ್ಷಾ ಮೇಲೆ ವಿದ್ಯುತ್ ಕಂಬ ಬಿದ್ದಿದ್ದು ಚಾಲಕ ಹಾಗೂ ಗ್ರಾಹಕರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ಜಯನಗರದ 8ನೇ ಬ್ಲಾಕ್ನ ಶಾಂತಿ ಆಸ್ಪತ್ರೆಯ ಎದುರು ಘಟನೆ ನಡೆದಿದ್ದು, ಗ್ರಾಹಕರನ್ನ ಕರೆತಂದಿದ್ದ ಚಾಲಕ ಮೋಹನ್ ಆಸ್ಪತ್ರೆ ಎದುರು ಆಟೋ ನಿಲ್ಲಿಸಿದ್ರು. ಗ್ರಾಹಕರನ್ನ ಇಳಿಸಿ ತಾನೂ ಸಹ ಕೆಳಗಿಳಿದಿದ್ರು. ಅಷ್ಟರಲ್ಲೇ ಕಂಬ ರಿಕ್ಷಾದ ಮೇಲೆ ಬಿದ್ದಿದೆ. ಜೆಸಿಬಿ ಯಂತ್ರ ಡಿಕ್ಕಿಯಾದ ಪರಿಣಾಮ ಕಂಬ ತುಂಡಾಗಿ ಆಟೋ ಮೇಲೆ ಅಪ್ಪಳಿಸಿತ್ತು. ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ರಿಪೇರಿ ವೆಚ್ಚ ಭರಿಸೋದಕ್ಕೆ ಜೆಸಿಬಿ ಮಾಲೀಕರು ಸಮ್ಮತಿಸಿದ್ದಾರೆ. ವಿದ್ಯುತ್ ಕಂಬವನ್ನ ತೆರವುಗೊಳಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.